ನಾವು ಕಾರ್ಕಳದಲ್ಲಿ ಕಳೆದ 10 ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳೆಷ್ಟು? ಇವತ್ತು ನಾನು ಹಳ್ಳಿಗೆ ಹೋದಾಗ ಜನ ಅರ್ಜಿಗಳನ್ನ ಇಟ್ಕೊಂಡ್ ಬರ್ತಾರೆ. ಸರ್, ನಮ್ಮ ರಸ್ತೆಗೆ ಕಾಂಕ್ರೀಟ್ ಮಾಡಿ, ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿ, ಇಲ್ಲೊಂದು ಕಿಂಡಿ ಅಣೆಕಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು 5-6 ವರ್ಷದ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ವಿ ಕಾರ್ಕಳದಲ್ಲಿ. ನಮ್ಮ ಕಾರ್ಕಳದ ರಸ್ತೆಗಳ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟೀಕರಣ. ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತಂದ್ರೆ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾವು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ಅಭಿವೃದ್ಧಿ ಅಂತ ನಾನು ಭಾಷಣ ಮಾಡಿದ್ದೆ. ರಾಜ್ಯದಲ್ಲಿ ಇರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, 60% ಭ್ರಷ್ಟಾಚಾರದ ಸರ್ಕಾರ ಇದು. ಯಾವ ಇಲಾಖೆಗೆ ಹೋದ್ರೂ ಕೂಡ ಇವತ್ತು ಹಣ ತೆಗೆದುಕೊಳ್ಳದೆ ಕೆಲಸ ಆಗಲ್ಲ ಅನ್ನುವಂತ ಪರಿಸ್ಥಿತಿ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧ ನಡೀತಾ ಇದೆ. ಇಲಾಖೆಗಳಲ್ಲಿ ಬಡವ ಇವತ್ತು ಮಾತಾಡದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರಸ್ತೆಗಳು ಮಳೆಗಾಲದಿಂದ ಕೊಚ್ಚಿ ಹೋಗಿತ್ತೋ ಆ ರಸ್ತೆಗಳಿಗೆ ಮಣ್ಣಾಕ್ದಲ್ಲಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತು ಸರ್ಕಾರದಲ್ಲಿ. ಕಾಂಗ್ರೆಸ್ಸಿಗರು ಮಾತಾಡ್ಲಿಕ್ಕೆ ತಯಾರಿದಾರ? ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ಲಿಕ್ಕೆ ತಯಾರಿದಾರ? ಕಳೆದ 2 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನ ಸಚಿವರು ನಮ್ಮ 3 ಜಿಲ್ಲೆಗಳಿಗೆ ಬಂದು ತಮ್ಮ ಇಲಾಖೆಯ ಪರಿಶೀಲನೆ ಮಾಡಿದಿರಿ ಅಂತ ಬೇರಂಗ ಮಾಡಿ ಯಾವ ಸಚಿವ ನಮ್ಮ 3 ಜಿಲ್ಲೆಗಳಿಗೆ ಬರಲಿಲ್ಲ? ನಮ್ಮ 3 ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ. ಯಾವ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲದೆ ಭ್ರಷ್ಟಾಚಾರದ ಆಡಳಿತಗಳು ನಡೀತಾ ಇದೆ. ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ. 2 ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ.